ನಮಸ್ತೆ ಫ್ರೆಂಡ್ಸ್, ರಕ್ಷಾ ಸುಚಿರಾ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ. ನಮ್ದು ಯಾವುದೇ ವಿಡಿಯೋ ನಿಮಗೆ ಮಿಸ್ ಆಗಲ್ಲ. ಹಾಗೆ ಸಬ್ಸ್ಕ್ರೈಬ್ ಆಗಿರೋರು ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇದು ಸಿಂಗಲ್ ಸ್ಟೆಪ್, ಇದು ಬಿಗಿನರ್ಸ್ಗಾಗಿ ತೋರಿಸ್ತಾ ಇದ್ದೀನಿ. ಇದು ಈಸಿಯಾಗಿದೆ, ಕ್ರೋಶಾದಲ್ಲಿ ಮಾಡುವಂಥದ್ದು. ಸಿಂಗಲ್ ಸ್ಟೆಪ್ಪಲ್ಲೇ ಬೇಗ ಮುಗ್ದೋಗ್ಬಿಡುತ್ತೆ ಫ್ರೆಂಡ್ಸ್. ನೋಡಿ, ಇದು ರೇಷ್ಮೆ ಸ್ಯಾರಿ, ಇದು ಆ ಥರ ಬುಟ್ಟ ಎಲ್ಲ ಇದೆ. ಈ ಥರ ಬಾರ್ಡ್ರಲ್ಲಿ ಸ್ವಲ್ಪ ಗ್ರೀನಿಶ್ ಇದೆ. ಈ ಥರ ಪಿಂಕ್ ಪಲ್ಲು ಪಿಂಕ್ ಇದೆ ನೋಡಿ. ಇದು ಈ ಥರ ಪಲ್ಲುದಲ್ಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇದರಲ್ಲೇ ನಾನು ಕುಚ್ಚು ಮಾಡೋಣ ಅಂತ ಅದನ್ನು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ನೋಡಿ. ಇದು ನೋಡಿ ಫ್ರೆಂಡ್ಸ್, ಇದು ನಾನೇ ಜಿಗ್ಸಾಗ್ ಮಾಡಿರೋದು. ಅದು ಜಿಗ್ಸಾಗ್ ವೀಡಿಯೋನೂ ಹಾಕಿದ್ದೀನಿ, ಹೇಗೆ ಈಸಿಯಾಗಿ ನಾವೇ ಮಾಡ್ಕೊಳ್ಬಹುದು ಅಂತ. ಅದನ್ನು ನೋಡಿ. ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ನೋಡಿ, ನಾನು ಯೂಶ್ವಲಿ ಈ ಥರ ನಾಟ್ ಹಾಕ್ಕೊಂಡೇ ಮಾಡಿಬಿಡ್ತೀನಿ. ಯಾಕಂದರೆ ಈಗ ಸ್ಯಾರಿಗೆ ಈ ಥರನೇ ನಾಟ್ ಮಾಡಿಬಿಡ್ತೀನಿ. ಅಲ್ಲಿ ಮತ್ತೆ ನಾಟ್ ಹಾಕಿದ್ರೆ ಗಮ್ ಪೇಸ್ಟ್ ಎಲ್ಲ ಮಾಡಬೇಕಾಗುತ್ತೆ. ಇದು ಹೀಗೆ ಮಾಡಿಬಿಟ್ರೆ ಗಮ್ ಪೇಸ್ಟ್ ಮಾಡೋ ನೆಸಸರಿನೇ ಇರೋದಿಲ್ಲ. ನಿಮ್ಗೆ ಯಾವ್ದು ಕನ್ವಿನಿಯೆಂಟ್ ಇರುತ್ತೆ ಅದನ್ನು ಮಾಡ್ಕೊಳ್ಳಿ. ಬೇಕಾ ನೀವು ನಾಟ್ ಹಾಕ್ಕೊಂಡು ಮಾಡ್ಕೊತೀನಿ ಅಂದರೆ ಅದನ್ನೇ ಮಾಡ್ಕೊಳ್ಳಿ. ನೋಡಿ, ಹಿಂಗೆ ಸೇರಿಸ್ಬಿಟ್ರೆ ಒಳಗಡೆ ಅಲ್ಲೊಂದು 4 ಚೈನ್ ಹಾಕ್ತೀವಲ್ವ, ಸಿಂಗಲ್ ಕ್ರೋಶೆ ಮಾಡ್ಕೊತೀವಲ್ವ, ಅಲ್ಲಿಗೆ ಸೇರಿಸ್ಬಿಟ್ರೆ ಅದು ಬಿಚ್ಕೊಂಡು ಬರೋದೇ ಇಲ್ಲ ಆ ಥ್ರೆಡ್ಡು. ಅಕಸ್ಮಾತ್ ಹಂಗೂ ಇದ್ದರೆ ನೀವು ಒಂಚೂರು ಗಮ್ ಹಾಕಿಬಿಟ್ರೆ ಸರಿಯಾಗಿಬಿಡುತ್ತೆ. ಅಲ್ಲೇ ನೀಟಾಗಿ ಫಿನಿಶ್ ಆದಂಗೆ ಕಾಣುತ್ತೆ. ಅಲ್ಲಿ ಗಂಟಾಗೋದು ಕಾಣೋದೇ ಇಲ್ಲ. ಈ ಮೆಥಡ್ ಬೇಕಾದ್ರೆ ಯೂಸ್ ಮಾಡಿ ಫ್ರೆಂಡ್ಸ್, ಇದು ಈಸಿ ಇದೆ. ಇಲ್ಲೊಂದು 4 ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ ನಾನು. ಇವಾಗೊಂದು ಬೀಡ್ ಆ್ಯಡ್ ಮಾಡಿ, ಬೀಡ್ ಲಾಕ್ ಮಾಡಿ ಹಾರ್ಟ್ ಶೇಪ್ ತೊಗೊಂಡಿದ್ದೀನಿ. ಇಲ್ಲೊಂದು ಸ್ವಲ್ಪ ಒಂದು 3-4 ಚೈನ್ ಗ್ಯಾಪಲ್ಲಿ ನಾನು ಒಂದು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, 2ರಲ್ಲೊಂದು ಮತ್ತು 2ರಲ್ಲೊಂದು, 2 ಥ್ರೆಡ್ ಒಂದು ಸಲ, 2 ಥ್ರೆಡ್ ಒಂದು ಸಲ ಸಿಂಗಲ್ ಡಬಲ್ ಕ್ರೋಶೆ ಮಾಡಿ. ನೋಡಿ ಫ್ರೆಂಡ್ಸ್, 2 ಚೈನ್ ಹಾಕ್ತಾಯಿದ್ದೀನಿ. ಬೀಡ್ ಆ್ಯಡ್ ಮಾಡಿದ್ಮೇಲೆ ಡಬಲ್ ಕ್ರೋಶೆ ಮಾಡಬೇಕು. 2 ಚೈನ್ ಹಾಕಿ ನೋಡಿ, ಅಲ್ಲಿ ಗ್ಯಾಪ್ ಇರುತ್ತಲ್ವ, ನಾವು ಡಬಲ್ ಕ್ರೋಶೆ ಮಾಡಿರೋದು ಗ್ಯಾಪ್ ಇರುತ್ತಲ್ಲ, ಅಲ್ಲಿಗೆ ನೀಡಲ್ನ ಇನ್ಸರ್ಟ್ ಮಾಡಿ. ನೋಡಿ, ನಿಧಾನಕ್ಕೆ ನೋಡ್ಕೊಳ್ಳಿ, ಇನ್ಸರ್ಟ್ ಮಾಡಿ. ಈಗ 2 ಥ್ರೆಡ್ ಮಾತ್ರ ತೆಗಿತಾ ಇದ್ದೀನಿ, ಅದೇ ಡಬಲ್ ಕ್ರೋಶೆ ಮಾಡ್ತೀವಲ್ಲ ಹಾಗೇ. ಮತ್ತು ಆ ನೀಡಲ್ ಮೇಲೆ ಇನ್ನೊಂದು 2 ಥ್ರೆಡ್ ಇರ್ತಲ್ಲ, ತೆಗಿಯೋ ಹಾಗಿಲ್ಲ. ಮತ್ತು ಇನ್ನೊಂದು ಸಲ ಅದೇ ಪ್ಲೇಸ್ಗೆ ನಾವು ಡಬಲ್ ಕ್ರೋಶೆ ಮಾಡ್ತೀವಲ್ಲ ಅಲ್ಲೇ ಹೋಗಿ ನೀಡಲ್ ಇನ್ಸರ್ಟ್ ಮಾಡಿ. ಮತ್ತು ಡಬಲ್ ಕ್ರೋಶೆ ಇತ್ತಲ್ವ ಫ್ರೆಂಡ್ಸ್, ಕುಳಿಯಲ್ಲಿ 4 ಥ್ರೆಡ್ ಆಯಿತು. ಡಬಲ್ ಕ್ರೋಶೆ ಇತ್ತಲ್ವ ಫ್ರೆಂಡ್ಸ್, ಅಲ್ಲಿ 2 ಥ್ರೆಡ್ ಮಾತ್ರ ತೆಗೆದು ಮತ್ತೆ ಫಸ್ಟ್ ಡಬಲ್ ಕ್ರೋಶೆ ಮಾಡಿದ್ವಲ್ಲ ಅದರೊಳಗೆ ಹೋಗಿ ಮತ್ತೆ ಈಗ 4 ಥ್ರೆಡ್ಸ್ ಆಯಿತು. ಈಗ 2 ಮಾತ್ರ ತೆಗಿತೀನಿ, ಮತ್ತು ಇನ್ನು 3 ಥ್ರೆಡ್ ಆಮೇಲೆ ಒಟ್ಟಿಗೆ ರಿಮೂವ್ ಮಾಡೋದು ಫ್ರೆಂಡ್ಸ್. ಇಷ್ಟೇ, ಈಸಿ ಇದೆ ಫ್ರೆಂಡ್ಸ್. ಇದು ಈ ಡಿಸೈನ್ ತುಂಬ ನೀಟಾಗಿ ಬರುತ್ತೆ. ಇದು ತ್ರಿಬಲ್ ಕ್ರೋಶೆ ಯಾರು ಬರಲ್ಲ ಅವ್ರಿಗೆ ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್, ಈಸಿ ಇದೆ. ಆಮೇಲೆ 3 ಚೈನ್ ಹಾಕಬೇಕು. 1 2 3 ಚೈನ್ ಹಾಕಿ, ನಾವಲ್ಲಿ ಫಸ್ಟು 2 ಚೈನ್ ಹಾಕ್ಕೊಂಡಿದ್ವಲ್ಲ, 2 ಚೈನ್ ಇದೆಯಲ್ಲ ಆ ಗ್ಯಾಪಲ್ಲಿ ಹೋಗಿ ಪಿಕ್ಔಟ್ ಮಾಡಬೇಕು. ಅಷ್ಟೇ ಫ್ರೆಂಡ್ಸ್, ಇದು ಈಸಿ ಇದೆ. ಇನ್ನೊಂದು ಸಲ ತೋರಿಸ್ತೀನಿ ನಾನು, ಅದು ನೋಡ್ಕೊಳ್ಳಿ, ನೀಟಾಗಿ ಅರ್ಥ ಆಗುತ್ತೆ ನಿಮಗೆ. ಸ್ಕಿಪ್ ಮಾಡಿಬಿಡಿ, ಸ್ಕಿಪ್ ಮಾಡಿದ್ರೆ ಅರ್ಥ ಆಗಲ್ಲ. ಈ ಡಿಸೈನ್ ತುಂಬ ಚೆನ್ನಾಗಿದೆ. ಆಲ್ರೆಡಿ ನಾನು ಈ ಡಿಸೈನ್ಲಿ ಹಾಕಿದ್ದೀನಿ, ಅಂದರೆ ಅದು ಇದು ಬಂದಿದೆ, ಕರ್ವ್ ಬಂದಿದೆ ಅಂತಂದರೆ ಆರ್ಚ್ ಶೇಪ್ ಬಂದಿದೆ. ಇದು ಸ್ಲ್ಯಾಂಟಿಂಗ್ ಆರ್ಚ್. ಇದು ತುಂಬ ಚೆನ್ನಾಗಿದೆ ನೋಡ್ಕೊಳ್ಳಿ. ಇನ್ನೊಂದು ಸಲ ತೋರಿಸ್ತೀನಿ. ಈಗ ಡಬಲ್ ಕ್ರೋಶೆ ಮಾಡ್ತಿರಲ್ವ ಹಾಗೇ ನೋಡಿ, ಅಲ್ಲಿ ನೀಡಲ್ ತೆಗೆದು ಒಂದು ಸಲ ಮಾತ್ರ ಥ್ರೆಡ್ ತೆಗೀರಿ. ಇನ್ನೊಂದು ಸಲ ಮತ್ತೆ ಅದನ್ನು ಥ್ರೆಡ್ ಅಲ್ಲೇ ಉಳಿಸ್ಕೊಳ್ಳಿ. ಮತ್ತೆ ಇನ್ನೊಂದು ಸಲ ಇನ್ಸರ್ಟ್ ಮಾಡಿ. ಈಗ 4 ಥ್ರೆಡ್ ಆಯಿತು. ಈಗ ಮತ್ತೆ 2 ಥ್ರೆಡ್ ಮಾತ್ರ ತೆಗೀರಿ. ಮತ್ತು ಇನ್ನು 3 ಥ್ರೆಡ್ ಅಲ್ಲಿರುತ್ತೆ. ಮತ್ತು ಇನ್ನೊಂದು ಸಲ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಅಷ್ಟು ಥ್ರೆಡ್ಡಿಂದ ಹೊರಗೆ ಬನ್ನಿ. ಅಷ್ಟೇ ಫ್ರೆಂಡ್ಸ್, ಈಸಿ ಇದೆ ನೋಡ್ಕೊಳ್ಳಿ. 1 2 3 ಚೈನ್ ಹಾಕಿ, ಮತ್ತು ಎರಡದು ಈಗ ನಾವು ಪೆಟಲ್ಸ್ ಮಾಡಿದ್ದೀವಲ್ಲ ಅದ್ರ ಮಧ್ಯ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಹೋಗಿ ಲಾಕ್ ಮಾಡಿ. ಅಂದರೆ ಇದು ಪಿಕ್ಔಟ್ ಆಯಿತು. ಇದು ತುಂಬ ಉದ್ದಕ್ಕೂ ಕಾಣುತ್ತೆ ಫ್ರೆಂಡ್ಸ್. ಇದು ತುಂಬ ಶಾರ್ಟ್ ಅನ್ಸೋದು ಇಲ್ಲ, ತ್ರಿಬಲ್ ಕ್ರೋಶೆ ಥರನೇ ಕಾಣುತ್ತೆ. ತ್ರಿಬಲ್ ಕ್ರೋಶೆ ಬರದೇ ಇದ್ದರೆ ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಸ್ಲ್ಯಾಂಟಿಂಗ್ ಆರ್ಚ್ ಇದು ನೋಡಿ. 2 ಪೆಟಲ್ಸ್ ಆಯ್ತು. ಇಲ್ಲಿ ಎಷ್ಟು ದಪ್ಪನೂ ಇದೆ ನೋಡಿ. ನೀವು ಮಾಮೂಲಿ
ಡಬಲ್ ಕ್ರೋಶೆ ಮಾಡ್ತಿರಲ್ಲ ಅದೇನಾದ್ರು ಮಾಡಿದ್ರೆ ಇಷ್ಟು ದಪ್ಪ ಬರೋದಿಲ್ಲ, ಪೆಟಲ್ಸು ಸಣ್ಣನೇ ಇರುತ್ತೆ. ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್. ಇಲ್ಲ ಅಂತಂದರೆ ನೀವು ಇದು ಬರ್ತಿಲ್ಲ ಅಂತಂದರೆ ಅದನ್ನು ಮಾಡ್ಕೊಳ್ಳಿ, ಅದನ್ನೇ ಮಾಡ್ಕೊಳ್ಬಹುದು. ನೋಡಿ ಇನ್ನೊಂದು ಸಲ ತೋರಿಸ್ತೀನಿ. 2 ಥ್ರೆಡ್ ಮಾತ್ರ ತೆಗಿಬೇಕು. ಮತ್ತು ಸೂಜಿ ಮೇಲೆ ದಾರ ತಗೊಂಡು ಮತ್ತು ಅಲ್ಲಿಗೆ ಇನ್ಸರ್ಟ್ ಮಾಡಿ. ಈಗ 4 ಥ್ರೆಡ್ಸ್ ಆಯಿತಲ್ಲ, ಮತ್ತೆ 2 ಥ್ರೆಡ್ ಮಾತ್ರ ತೆಗಿಬೇಕು. ಮತ್ತಿನ್ನು 3 ಥ್ರೆಡ್ ಇರುತ್ತೆ. ಮತ್ತು ಅದನ್ನು ಈಗ 3 ಥ್ರೆಡ್ಡಿಂದ ಹೊರಗೆ ಬನ್ನಿ ಫ್ರೆಂಡ್ಸ್. ಅಷ್ಟೇ ಈಸಿ ಇದೆ ನೋಡಿ. ಮತ್ತು 3 ಚೈನ್ ಹಾಕಿ ಹಿಂದ್ಗಡೆ ಒಂದು ಪೆಟಲ್ ಮಾಡಿದ್ದೀವಲ್ವ ಡಬಲ್ ಕ್ರೋಶೆ, ಅಲ್ಲಿಗೆ ಅವೆರಡರ ಮಧ್ಯೆ ಸ್ಪೇಸ್ ಇರುತ್ತೆ, ಅಲ್ಲಿಗೆ ಲಾಕ್ ಮಾಡಿ. ಆವಾಗ ಅದು ಪಿಕಾಟ್ ಆಯಿತು. ಈ ಥರ 5 ಪೆಟಲ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ನಿಮಗೆ 5 ಪೆಟಲ್ಸ್ ಆಗಲ್ಲ ಅಂದರೆ 4 ಆರು ಮಾಡ್ಕೊಳ್ಳಿ. 5 ಇಡ್ಸುತ್ತೆ ಫ್ರೆಂಡ್ಸ್, ಅಲ್ಲಿ ಆಗುತ್ತೆ, ನೀಟಾಗಿ ಆಗುತ್ತೆ, ಮಾಡ್ಕೊಳ್ಳಿ. ನೋಡಿ ಈಗ 4th ಮಾಡ್ತಾಯಿದ್ದೀನಿ ನಾನು. 4th ಪೆಟಲ್ಲು ಡಬಲ್ ಕ್ರೋಶೆ ಮಾಡ್ತಿಲ್ಲ, ಹಾಗೆ ಸೇಮ್ ಹಾಗೇ ಫ್ರೆಂಡ್ಸ್. ಆದರೆ ಇನ್ನೊಂದು ಸಲ ನೀವು ಹಿಂಗೆ ಸೂಜಿ ಮೇಲೆ ದಾರ ತೊಗೊಂಡು ಅದರನ್ನು ರಿಮೂವ್ ಮಾಡ್ತಿರಲ್ಲ, ಹಾಗೆ ಮಾಡೋ ಹಾಗಿಲ್ಲ. ಮತ್ತು ಅದೇ ಪ್ಲೇಸ್ಗೆ ಹೋಗಿ ಇನ್ನೊಂದು ಸಲ ಪಫ್ ಡಿಸೈನ್ ಮಾಡ್ತಿರಲ್ಲ ಅದೇ ಥರ ಇದು, ಅಂದರೆ ಡಿಫ್ರೆಂಟ್ ಇದೆ. ಆಲ್ರೆಡಿ ಇದು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ಅದಿನ್ನೂ ಇದು ಆರ್ಚ್ ಡಿಸೈನ್ ಇದೆ, ಅದನ್ನು ನೋಡಿ ಅರ್ಥ ಆಗುತ್ತೆ ನಿಮಗೆ. ನೋಡಿ ಅಷ್ಟೇ ಈಸಿ ಇದೆ ನೋಡಿ. 1 2 3 ಚೈನ್ನ ಮಾಡಿ. ಈಗ ನೋಡಿ ಆ ಪೆಟಲ್ ಹಿಂದೆ ಪ್ಲೇಸ್ ಇರುತ್ತಲ್ವ, ಅಲ್ಲಿ ಇನ್ಸರ್ಟ್ ಮಾಡಿದ್ರೆ ಪಿಕಾಟ್ ಆಗುತ್ತೆ. ನೀವು ಆಲ್ರೆಡಿ ಪಿಕಾಟ್ ಮಾಡೋದು ಗೊತ್ತಿರುತ್ತಲ್ವ ನಿಮಗೆ, ಅದೇ ಥರ. ಅಂದರೆ ಈ ಡಿಸೈನಲ್ಲಿ ಪೆಟಲ್ಲು ತುಂಬ ಅಗಲ ಬರುತ್ತೆ, ದಪ್ಪನೂ ಕಾಣುತ್ತೆ, ಅಗಲ ಬರುತ್ತೆ. ಯಾಕಂದರೆ 2 ಟೈಮ್ಸ್ ಇನ್ಸರ್ಟ್ ಮಾಡಿರ್ತೀವಲ್ವ, ಅದಕ್ಕೋಸ್ಕರ. ನೋಡಿ 4 ಪೆಟಲ್ಸ್ ಆಯಿತು. ಈಗ ಇನ್ನೊಂದು ಪೆಟಲ್ ತೋರಿಸ್ತಾ ಇದ್ದೀನಿ ನೋಡಿ. ಸೂಜಿ ಮೇಲೆ ಒಂದು ಟೈಮ್ ದಾರ ತಗೊಂಡು ಇನ್ಸರ್ಟ್ ಮಾಡಿ. ನೋಡಿ ಈಗ 2 ದಾರದಿಂದ ಹೊರಗೆ ಬನ್ನಿ. 2 ದಾರದಿಂದ ಹೊರಗೆ ಬನ್ನಿ. ಮತ್ತು ಸೂಜಿ ಮೇಲೆ ಒಂದು ಟೈಮ್ ದಾರ ತಗೊಂಡು ಮತ್ತೆ ಡಬಲ್ ಕ್ರೋಶೆ ಒಳಗೆ ಇನ್ಸರ್ಟ್ ಮಾಡಿ. ಈಗ 4 ದಾರ ಇರುತ್ತೆ, ಇವಾಗ 2 ದಾರದಿಂದ ರಿಮೂವ್ ಮಾಡಿ. ಮತ್ತು ಇನ್ನೊಂದು ಸಲ ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ಆ 3 ದಾರದಿಂದ ಹೊರಗೆ ಬಂದುಬಿಡಿ. ಇವಾಗ 3 ಚೈನ್ ಹಾಕಬೇಕು. 1 2 3 ಈಸಿ ಇದೆ ಫ್ರೆಂಡ್ಸ್. ನೋಡಿ ನೆಕ್ಸ್ಟ್ ಪೆಟಲ್ಲು ತೋರಿಸ್ತೀನಿ, ಅರ್ಥ ಆಗದೇ ಇದ್ದರೆ ಅದನ್ನು ನೋಡಿ. ನೋಡಿ ಫ್ರೆಂಡ್ಸ್. ಆಮೇಲೆ ಗೃಹಜ್ಯೋತಿ, ಗೃಹಲಕ್ಷ್ಮಿ ಆ ವಿಡಿಯೋಸ್ಗಳು ಮಾಡಿದ್ದೀನಿ. ಯಾರೆಲ್ಲ ಅಪ್ಲೈ ಮಾಡಿಲ್ಲ ಅವರೆಲ್ಲ ಅಪ್ಲೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದು ಆಮೇಲೆ ನಾನು ಫ್ರೂಟ್ಸ್ಗಳ ಡೆಮೋನೂ ಮಾಡಿದ್ದೀನಿ, ಅದೆಲ್ಲ ಚೆಕ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಸ್ಲ್ಯಾಂಟಿಂಗ್ ಆರ್ಚ್ ಅಲ್ವ ಇದು, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ನೀವು ಇಷ್ಟೇ ಒಂದು ಬರೀ ಸಿಂಗಲ್ ಸ್ಟೆಪ್ಪೇ ಹಾಕ್ತಿದ್ದೀನಿ ಅಂತ ಅಂದರೆ ಇಲ್ಲಿ ನಾನು ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಲ್ವ, ನೀವು ಅಕಸ್ಮಾತ್ ನಾನಿಲ್ಲಿ 3rd ಸ್ಟೆಪ್ವರೆಗೂ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಫಸ್ಟ್ ಸ್ಟೆಪ್ ಇದು, ಅದಕ್ಕೋಸ್ಕರ ನಾನು 2 ಚೈನ್ ಹಾಕ್ಕೊಂಡೆ. ಇಲ್ಲ ಅಂತಂದರೆ ನೀವು ಅಷ್ಟಕ್ಕೇ ಕುಚ್ಚು ಕಟ್ಕೊಳ್ಳೋಕ್ಕೆ ಪಕ್ಕದಲ್ಲಿ ಕುಚ್ಚಿಗೆ ಪ್ಲೇಸ್ ಮಾಡ್ಕೊಳ್ಬೋದು. ಇಲ್ಲಿ 2 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿ ಮತ್ತು 5 ಚೈನ್ 1 2 3. ನೀವು 4 ಆರು ಹಾಕ್ಕೊಳ್ಳಿ, 5 ಆರು ಹಾಕ್ಕೊಳ್ಳಿ. ಅಲ್ಲಿ ಕುಚ್ಚಿಗೋಸ್ಕರ ನಾನಲ್ಲಿ 5 ಚೈನ್ ಹಾಕ್ತಾಯಿದ್ದೀನಿ. 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇಷ್ಟೇ. ಡಿಸೈನ್ ತುಂಬ ಈಸಿ ಇದೆ, ಸಿಂಗಲ್ ಸ್ಟೆಪ್ಪಲ್ಲೇ ಮುಗ್ದೋಗ್ಬಿಡುತ್ತೆ. ನೀವು ಸಿಂಗಲ್ ಸ್ಟೆಪ್ ಮಾಡ್ತೀನಿ ಅಂದರೆ ಇಷ್ಟೇ ಸಾಕು ಫ್ರೆಂಡ್ಸ್. ಇಲ್ಲಿಗೆ ಕುಚ್ಚು ಕಟ್ಕೊಳ್ಬಹುದು. ನಾನಿಲ್ಲಿ ಒಟ್ಟು 3 ಸ್ಟೆಪ್ಸ್ ಮಾಡ್ತಾಯಿದ್ದೀನಿ. ಆ ವಿಡಿಯೋ ಮುಂದೆ ಅಪ್ಲೋಡ್ ಮಾಡ್ತೀನಿ. ಆ ಗ್ರೀನಿಶ್ ಇದೆಯಲ್ಲ ಅದು ಮತ್ತು ಪಿಂಕ್ ಕಲರ್ ಥ್ರೆಡ್ನ ಯೂಸ್ ಮಾಡಿಕೊಂಡು ಮಾಡ್ತೀನಿ ಫ್ರೆಂಡ್ಸ್. ಅದನ್ನು ನೋಡಿ. ಇದು ಬಿಗಿನರ್ಸ್ಗೋಸ್ಕರ ಇದು ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ನಾನು ಇದನ್ನು ಇಲ್ಲಿಗೆ ಸಿಂಗಲ್ ಸ್ಟೆಪ್ ಅಷ್ಟೇ ತೋರಿಸಿದ್ದೀನಿ ನಿಮಗೆ.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪೆಟಲ್ಸು, ಹಾರ್ಟ್ ಶೇಪ್ ಬೀಡುವೆ. ಈಗ ಬೀಡ್ ಇನ್ಸರ್ಟ್ ಮಾಡೋದು ನೋಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ನೋಡಿ ಹಿಂಗೆ ಸೂಜಿಯಿಂದ ದಾರನ ರಿಮೂವ್ ಮಾಡಿ ಹಿಂಗೆ ಬೀಡ್ ತಗೊಂಡು ನೀಡಲಲ್ಲಿ ಬೀಡ್ ತಗೊಂಡು ನೋಡಿ ಅದು ಥ್ರೆಡ್ಡಿಂದ ಹಿಂಗೆ ಇನ್ಸರ್ಟ್ ಮಾಡಿ ಈಗ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಬೇಕು ಇವಾಗ ನೋಡಿ ಫ್ರೆಂಡ್ಸ್. ಈಗ ಬೀಡ್ ಲಾಕ್ ಮಾಡೋಣ. ಬೀಡ್ ಲಾಕ್ ಆಯಿತು. ಇವಾಗ ಸೂಜಿ ಮೇಲೆ ಒಂದು ಟೈಮ್ ದಾರ ತಗೊಂಡು ಡಬಲ್ ಕ್ರೋಶೆ ಮಾಡಬೇಕು. ಒಂದು 3-4 ಚೈನ್ ಗ್ಯಾಪ್ ಅಷ್ಟಿದ್ದರೆ ಏನಾಗಲ್ಲ ಫ್ರೆಂಡ್ಸ್. ಸ್ಲ್ಯಾಂಟಿಂಗ್ ಆರ್ಚ್ ಅಲ್ವಾ, ಸ್ವಲ್ಪ ದೊಡ್ಡದಾಗಿ ಹೇಳ್ಕೊಳ್ಳಿ ಥ್ರೆಡ್ಡು, ಯಾಕಂದರೆ ಅಲ್ಲಿ 5 ಪೆಟಲ್ಸ್ ಮಾಡಬೇಕಲ್ವ ನಾವು. ಆ ಬೀಡ್ ಎಷ್ಟಿದೆ ಅಷ್ಟು ಲೆಂತ್ಗೆ ಹೇಳ್ಕೊಳ್ಳಿ. ಇಲ್ಲಿ ಡಬಲ್ ಕ್ರೋಶೆ ಮಾಡಬೇಕು. ಡಬಲ್ ಕ್ರೋಶೆ ಆದಮೇಲೆ 2 ಇದು ಚೈನ್ ಹಾಕಲೇಬೇಕು ಫ್ರೆಂಡ್ಸ್. 2 ಚೈನ್ ಹಾಕಲೇಬೇಕು, ಯಾಕಂದರೆ ಅಲ್ಲಿ ನಾವು ಪಿಕಾಟ್ ಮಾಡ್ತೀವಲ್ವ. ನೋಡಿ ಇದು ಕಂಪಲ್ಸರಿ, ಇದು ಹಾಕಲೇಬೇಕು. 2 ಚೈನ್ನ ಹಾಕಿ ಈಗ ನಾವು ಡಬಲ್ ಕ್ರೋಶೆ ಮಾಡಿದ್ದೀವಲ್ಲ ಅಲ್ಲಿಗೆ ವರ್ಕ್ ಮಾಡಬೇಕು. 5 ಪೆಟಲ್ ವರ್ಕ್ ಮಾಡಬೇಕು. ನೋಡಿ 5 ಪೆಟಲ್ನ ವರ್ಕ್ ಮಾಡೋದು. ಈಗ ಇನ್ನೊಂದ್ಸಲಿ ಡೀಟೇಲಾಗಿ ತೋರಿಸ್ತೀನಿ ನೋಡ್ಕೊಳ್ಳಿ. ಒಂದು ಸೂಜಿ ಮೇಲೆ ಒಂದು ಟೈಮ್ ದಾರ ತಗೊಂಡು ನೋಡಿ ಅಲ್ಲಿ ಆ ಡಬಲ್ ಕ್ರೋಶೆಗೆ ಇನ್ಸರ್ಟ್ ಮಾಡಿ. ಇವಾಗ ಸೇಮ್ ಡಬಲ್ ಕ್ರೋಶೆ ಮಾಡ್ತಿಲ್ಲ ಹಾಗೇ, ಆದರೆ ಅಲ್ಲಿ ಎಲ್ಲ ಥ್ರೆಡ್ನೂ ರಿಮೂವ್ ಮಾಡೋ ಹಾಗಿಲ್ಲ. ಮತ್ತು ಇನ್ನೊಂದ್ಸಲಿ ಥ್ರೆಡ್ ತಗೊಂಡು ಆ ಸೇಮ್ ಪ್ಲೇಸ್ಗೆ ಹೋಗಿ ಮತ್ತು 2ರಲ್ಲೊಂದು ಮಾಡಿ 2 ಥ್ರೆಡ್ ಮಾತ್ರ ತೆಗೆದು ಇನ್ನು 3 ಥ್ರೆಡ್ ಇರುತ್ತೆ, ಆ 3 ಥ್ರೆಡ್ಡಿಂದನೂ ಹೊರಗೆ ಬನ್ನಿ ಅಷ್ಟೇ. ಆಮೇಲೆ ಮತ್ತೆ 3 ಚೈನ್ ಹಾಕಿ ಇಲ್ಲಿ ಫಸ್ಟ್ ಮಾತ್ರ ಅಲ್ಲಿ 2 ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಮಾತ್ರ ಹಾಕೋದು ಪಿಕಾಟ್ನ. ನೆಕ್ಸ್ಟ್ ಎಲ್ಲ ಹಿಂದಗಡೆ ಪೆಟಲ್ಸ್ ಇರುತ್ತಲ್ಲ ಆ ಪ್ಲೇಸ್ಗೆ ಪಿಕಾಟ್ ಮಾಡಿಬಿಡೋದು, ಆ ಗ್ಯಾಪ್ಗೆ ಪಿಕಾಟ್ ಮಾಡೋದು. ನೋಡಿ ಫ್ರೆಂಡ್ಸ್, ಈಗ 2 ಪೆಟಲ್ಲು ಆಯಿತು. ಇವಾಗ ನೋಡಿ ಸೇಮ್ ಅದೇ ಥರ 2 ಪೆಟಲ್ಲು ಕಂಪ್ಲೀಟ್ ಮಾಡಿದೆ. ನೋಡಿ ಈಸಿಯಾಗಾಯಿತು. ಅಲ್ಲಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋಣ ಫ್ರೆಂಡ್ಸ್. ಈಗ ಹಿಂಗೆ ಸ್ಯಾರಿ ಪೂರ್ತಿ ಹೀಗೆ ಮಾಡ್ಕೊಂಡು ಹೋಗೋಣ ಫ್ರೆಂಡ್ಸ್. ಇದು ಸಿಂಗಲ್ ಸ್ಟೆಪ್ಪಲ್ಲಿ ತುಂಬ ಗ್ರ್ಯಾಂಡ್ ಲುಕ್ ಬರುತ್ತೆ. ಹೆಚ್ಚಿಗೆ ಬೀಡ್ಸ್ ಇಲ್ಲ, ತುಂಬ ಬೀಡ್ಸ್ ಬೇಡ ಅನ್ನೋರು ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್. ಈಸಿಯಾಗಿದೆ. ಪೆಟಲ್ಸು ತುಂಬ ತಿಕ್ಕಾಗಿ ಬರುತ್ತೆ. ಸಿಂಗಲ್ ಸ್ಟೆಪ್ಪಲ್ಲೇ ಮುಗ್ದೋಗುತ್ತೆ. ಪಿಂಕ್ ಕಲರ್ ಕುಚ್ಚು ಕಟ್ಕೊಂಡ್ಬಿಟ್ರೆ ಅದು ಇನ್ನೂ ಗ್ರ್ಯಾಂಡ್ ಲುಕ್ ಬರುತ್ತೆ ಫ್ರೆಂಡ್ಸ್. ಅದಕ್ಕೆ ಇವಾಗ ಮತ್ತೆ 2 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ, ಮತ್ತು 5 ಚೈನ್. ಅದು ಯಾಕೆ ಅಂದರೆ ಕುಚ್ಚಿಗೋಸ್ಕರ ಅಷ್ಟೇ. ನೀವಲ್ಲಿ 2 ಚೈನ್ ಬೇಡ ಅಂತಂದರೆ ನಾನು ಸ್ವಲ್ಪ ಗ್ಯಾಪ್ ಕಾಣಲಿ ಅಂದ್ಬಿಟ್ಟು ನಾನಲ್ಲಿ ಮತ್ತೆ 2 ಚೈನ್ ಹಾಕಿದ್ದೆ. ತುಂಬ ಹತ್ತತ್ರ ಆಗಿಬಿಡುತ್ತೆ ಅಂತ. ನಿಮ್ಗೆ ಅದು ಬೇಡ ಅಂತ ಅಂದರೆ ಬರೀ 5 ಚೈನೇ ಮಾಡ್ಕೊಳ್ಳಿ. ಇಲ್ಲಿ 5 ಚೈನ್ ಇಷ್ಟೇ ಫ್ರೆಂಡ್ಸ್. ಡಿಸೈನ್ ತುಂಬ ಈಸಿ ಇದೆ. ನೋಡಿ 2 ಪೆಟಲ್ ಮಾಡಿದ್ದೀನಿ. ಇಲ್ಲಿ ಕುಚ್ಚು ಬರುತ್ತೆ ನೋಡಿ ಫ್ರೆಂಡ್ಸ್. ಈಗ ಸ್ಯಾರಿ ಪೂರ್ತಿ ಹೀಗೆ ಮಾಡ್ಕೊಂಡು ಬಂದಿದ್ದೀನಿ. ಸ್ಯಾರಿ ಪೂರ್ತಿ ಕಂಪ್ಲೀಟ್ ಆಯಿತು ನನಗೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಎಲ್ಲ ಪೆಟಲ್ಸು ಎಲ್ಲ ಆರ್ಚು ಒಂದೇ ಸೈಜ್ಗೆ ನೀಟಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ನಾನು ಎಂಡಿಂಗ್ ನೋಡಿ, ಇಲ್ಲಿ ಎಂಡಿಂಗ್ ಇಷ್ಟು ಬಂದಿದೆ. ಎಂಡಿಂಗ್ ಆಯಿತು. ಅಲ್ಲಿ ಇನ್ನೊಂದು 4 ನೋಡಿ ಥ್ರೆಡ್ಡು ನಾನು ಮುಗಿತು. ನನಗೆ ಎಷ್ಟು ಬೇಕು ಅಷ್ಟೇ ಸುತ್ಕೊಂಡಿದ್ದೆ. ನಿಮಗೂ ಐಡಿಯಾ ಬರುತ್ತೆ ಫ್ರೆಂಡ್ಸ್. ಈಗ ಸಿಂಗಲ್ ಸ್ಟೆಪ್ಪರ ಎಷ್ಟು ಬೇಕಾಗುತ್ತೆ ಅಂತ ನೀವು ಮಾಡ್ತಾ ನಿಮಗೂ ಐಡಿಯಾ ಬರುತ್ತೆ. ಒಂದು ಥ್ರೆಡ್ ನಾನು ಜಾಸ್ತಿ ಸುತ್ತಿರಲಿಲ್ಲ, ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡ್ಕೊಂಡಿದ್ದೆ ನೋಡಿ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.